ಹೇ ಎಲ್ಲರಿಗೂ ಧನ್ಯವಾದಗಳು ಏಕೆಂದರೆ ನೀವು ನೀಡಿರುವ ಪ್ರೋತ್ಸಾಹದಿಂದ ನಾನು 200 ಜನರ ಪರಿವಾರ ಆಗಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳಿಕೊಂಡು ನಮ್ಮ ಕತೆ ಹೇಳುವ ಕಾರ್ಯಕ್ರಮ ಶುರು ಮಾಡೋಣ. ನೀವು ಇನ್ನೂ ನನ್ನ ಪರಿವಾರದ ಸದಸ್ಯ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರುವ ಎಲ್ಲ ರೀತಿಯ ಹೊಸ ಕತೆ ಕೇಳಿ. ನಾವು ಹಿಂದಿನ ಭಾಗದಲ್ಲಿ ನನ್ನ ಮತ್ತು ತಂಗಿಯ ಸಂಬಂಧ, ನನ್ನ ಮೊದಲ ರಾತ್ರಿ ಹಾಗೂ ನನ್ನ ತಂಗಿ ಕದ್ದು ನೋಡಿದ ಎಲ್ಲ ಕತೆಗಳನ್ನು ಕೇಳಿದ್ದೀರಿ. ಇದು ಅವುಗಳ ಮುಂದಿನ ಭಾಗ. ಇದು 7ನೇ ಭಾಗ. ನಾನು ಮತ್ತು ನನ್ನ ಇಬ್ಬರು ಕುಳಿತು ಒಂದು ದಿನವನ್ನು ಡಿಸೈಡ್ ಮಾಡಿದೆವು. ನನಗೆ ಇನ್ನೂ ನೆನಪಿದೆ, ಅದು ಶನಿವಾರ. ಅದನ್ನೇ ಏಕೆ ಫಿಕ್ಸ್ ಮಾಡಿದ್ದು ಗೊತ್ತಾ? ನಮ್ಮ ಮನೆಯಲ್ಲಿ ಇರೋ ಎಲ್ಲ ಜನರು ನಮ್ಮಿಬ್ಬರನ್ನು ಬಿಟ್ಟು ಟ್ರಿಪ್ಗೆ ಅಂತ ದೇವರ ಯಾತ್ರೆಗೆ ಹೋಗಿದ್ದರು. ಆದರೆ ನನ್ನ ತಂಗಿಯನ್ನು ಕೂಡ ಕರೆದುಕೊಂಡು ಹೋಗುತ್ತಿದ್ದರು. ಅದನ್ನು ತಪ್ಪಿಸಿ ನನ್ನ ಜೊತೆ ನನ್ನ ತಂಗಿ ಬೇಕು, ನನ್ನ ತಂಗಿ ಇಲ್ಲೇ ಇರುತ್ತಾಳೆ ಅಂತ ಹೇಳಿ ಟ್ರಿಪ್ಗೆ ಹೋಗುವುದನ್ನು ತಪ್ಪಿಸಿದೆ. ಪಂದ್ಯ ಶುರು ಆಗಲು ಇನ್ನೇನು ಒಂದು ದಿನ. ಅದರ ಹಿಂದಿನ ದಿನ ನಾವಿಬ್ಬರೂ ಸೇರಿ ಹೇಗೆ ಪಂದ್ಯವನ್ನು ಉತ್ತಮ ರೀತಿಯಲ್ಲಿ ನಡೆಸಬೇಕು ಅಂತ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಪೂರ್ತಿ ಪಂದ್ಯದ ಒಂದು ಪ್ಲಾನ್ ಮಾಡಿದೆವು. ನನ್ನ ಹತ್ತಿರ ಒಂದು ಕರಿ ಬಣ್ಣದ ದುಪ್ಪಟ್ಟ ಇದೆ. ಅದನ್ನು ಕಣ್ಣಾಮುಚ್ಚಾಲೆ ಆಟದಲ್ಲಿ ನಮ್ಮವರಿಗೆ ಕಟ್ಟುವುದು ಮತ್ತು ಲೈಟ್ ಆಫ್ ಮಾಡಿ ಸಣ್ಣ ಲ್ಯಾಂಪ್ ಹಚ್ಚುವುದು ನಮ್ಮ ಪ್ಲಾನ್ ಆಗಿತ್ತು. ಎಲ್ಲ ರೀತಿಯ ಏರ್ಪಾಡು ಆಗಿದೆ. ಶನಿವಾರ ಬೆಳಿಗ್ಗೆ ನಮ್ಮ ಮನೆಯ ಮಂದಿ ಎಲ್ಲ ಟ್ರಿಪ್ಗೆ ಹೊರಟರು. ನನ್ನ ಮತ್ತು ನನ್ನ ಗಂಡನನ್ನು ನೋಡುತ್ತಾ ನಸುನಗುತ್ತಾ ಗುಸುಗುಸು ಮಾತನಾಡುತ್ತಿದ್ದರು. ನಾವಿಬ್ಬರೂ ನಾಚಿಕೆಯಿಂದ ಮುಗುಳ್ನಗೆ ಬೀರಿ ಅವರನ್ನು ಕಳುಹಿಸಿದೆವು. ಅದಾದ ನಂತರ ನನ್ನ ಗಂಡನಿಗೆ ಮೂಡ ಬಂತು ಮತ್ತು ಒಂದೆರಡು ಇನ್ನಿಂಗ್ಸ್ ಆಡಿದರು. ಅದು ಅಲ್ಲೇ ಸ್ವಲ್ಪ ನಿಲ್ಲಿಸಿ ರೂಮ್ಗೆ ಹೋಗಿ ಆಡೋಣ ಅಂತ ಅಂದರೆ, ಬಿಡೆ ಎಲ್ಲರನ್ನೂ ನಾವೇ ಕಳಿಸಿ ಬಂದಿದ್ದೇನೆ, ಇನ್ನೂ ಯಾರೂ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆಗ ನಾನು ನನ್ನ ತಂಗಿ ಕೂಡ ನಮ್ಮ ಮನೇಲಿ ಇದ್ದಾಳೆ, ಅವಳು ನೋಡಿದರೆ ಏನು ಗತಿ ಅಂತ ಹೇಳಿದೆ. ನೋಡಲಿ ಬಿಡೆ, ಅವಳು ಕೂಡ ಆನಂದ ತೆಗೆದುಕೊಳ್ಳಲಿ ಬಿಡು. ಈಗ ಆಟದ ಬಗ್ಗೆ ಗಮನ ಹರಿಸು, ಇಲ್ಲ ಅಂದರೆ ಬೇಗ ಔಟ್ ಆಗುತ್ತೇನೆ. ಚೆನ್ನಾಗಿ ಬೌಲಿಂಗ್ ಮಾಡು ಅಂತ ಹೇಳಿ ನನ್ನನ್ನು ಎತ್ತಿ ಹಿಡಿದು ನನ್ನ ಕಾಲುಗಳು ಅವನ ಕೈ ಮೇಲೆ ಹಾಕಿಕೊಂಡು ಹೂವಿನ ಒಳಗೆ ನುಗ್ಗಿಸಿ ಬ್ಯಾಟಿಂಗ್ ಮುಂದುವರಿಸಿ ನನ್ನ ಬಟ್ಟೆ ಎಲ್ಲ ಬೆವರು ಇಳಿದು ಹಸಿಯಾಗಿ ಹೋಗಿತ್ತು. ಇದನ್ನೆಲ್ಲ ನನ್ನ ತಂಗಿ ಕದ್ದು ನೋಡುತ್ತಿದ್ದಳು. ನಮ್ಮ ಯಜಮಾನ ನನ್ನ ಇನ್ನೂ ಮೇಲೆ ಎತ್ತಿ ಹೂವಿಗೆ ಬಾಯಿ ಹಾಕಿ ಮಕರಂದ ಹೀರಿ ಆಟವನ್ನು ನನ್ನ ಬೆಡ್ರೂಮ್ಗೆ ತೆಗೆದುಕೊಂಡು ಹೋಗಿ ಚೆನ್ನಾಗಿ ರುಬ್ಬಿದ. ಎಷ್ಟು ಅಂದರೆ ನನಗೆ ಬೆನ್ನು ನೋವು ಬರೋ ಹಾಗೆ ಮಾಡಿದ್ದ. ಇಬ್ಬರೂ ಬೆವರು ಹರಿಸಿ ಅಕ್ಕಪಕ್ಕ ಮಲಗಿದೆವು. ಸುಮಾರು 2 ಗಂಟೆಯ ನಂತರ ನಾನು ಏಳಲು ಪ್ರಯತ್ನ ಮಾಡಿದೆ, ಆದರೆ ಸೊಂಟ ಹಿಡಿದು ಎದ್ದು ನಡೆದು ಹೋಗಲು ಆಗುತ್ತಿಲ್ಲ. ಆದರೆ ನಾನು ಹಾಗೆ ಎದ್ದು ನನ್ನ ತಂಗಿ ಹತ್ತಿರ ಹೋಗಿ, ಇವತ್ತು ಎಲ್ಲ ಕೆಲಸ ನೀನೇ ಮಾಡು ಅಂತ ಹೇಳಿದೆ. ಆಗ ನನ್ನ ತಂಗಿ, ಅಕ್ಕ ನೀನು ಯೋಚಿಸಬೇಡ, ಇವತ್ತಿನ ಎಲ್ಲ ಕೆಲಸ ನಾನೇ ಮಾಡುವೆ, ಆದರೆ ರಾತ್ರಿಯ ಆಟದ ಬಗ್ಗೆ ನಿನಗೆ ನೆನಪು ಇದೆ ತಾನೆ ಅಂದಳು. ಹೂ ಕಣೆ ಗೊತ್ತು ಅಂತ ನಾನು ಸ್ನಾನ ಮಾಡಲು ಹೋದೆ. ಸ್ನಾನ ಮಾಡಿ ಊಟ ಮಾಡಿ ನನ್ನ ರೂಮ್ಗೆ ಬಂದು ನಮ್ಮವನನ್ನು ಎಬ್ಬಿಸಿ ಸ್ನಾನ ಮಾಡಲು ಕಳುಹಿಸಿದೆ. ಅವರಿಗೂ ಕೂಡ ಊಟ ಬಿಡಿಸಿ ಅವರ ಜೊತೆ ಮಾತುಕತೆ ನಡೆಸಿದೆ. ಏನೇ ಎಷ್ಟು ಮಜಾ ಬಂತು ಇವತ್ತು ನೋಡು, ಯಾವುದೇ ಭಯ ಇಲ್ಲದೆ ಆಟ ಆಡಿದ್ದು. ದಿನನಿತ್ಯ ಮನೇಲಿ ಯಾರಾದರೂ ಇರುತ್ತಾರೆ, ಅಷ್ಟು ಫ್ರೀಯಾಗಿ ಕೆಲಸ ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ. ಆದರೆ ಇವತ್ತು ನನಗೆ ಸಂಪೂರ್ಣ ಖುಷಿ ತಂದಿದೆ. ನಿನಗೂ ಕೂಡ ಥ್ಯಾಂಕ್ಸ್ ಕಣೆ, ಇಷ್ಟು ಸಹಕಾರ ನೀಡಿದ್ದಕ್ಕೆ ಅಂದ. ನಾನು ಥ್ಯಾಂಕ್ಸ್ ಯಾಕೆ, ನಿಮ್ಮ ಹೆಂಡತಿಯಾಗಿ ಇದು ನನ್ನ ಕರ್ತವ್ಯ ಅಂದೆ. ಇನ್ನು ರಾತ್ರಿ ಹಾಗೂ ನಾಳೆ ಇಡೀ ದಿನ ನಮ್ಮ ಕೈಯಲ್ಲಿ ಇದೆ, ನೋಡುತ್ತಿರು ಯಾವ ರೀತಿಯಾಗಿ ನಾನು ಕಬಡ್ಡಿ ಆಡುತ್ತೇನೆ. ಅಷ್ಟಕ್ಕೂ ನೀನು ಶಬ್ದ ಮಾಡಿದರೂ ಯಾರೂ ಕೇಳಲ್ಲ ಅಂತ ಹೇಳಿದ. ನಾನು ಏನು ನನ್ನ ತಂಗಿ ಕೂಡ ಇದೆ ಮನೇಲಿ ಇದ್ದಾಳೆ, ನಿಮಗಿದು ನೆನಪಿರಲಿ ಅಂದಾಗ, ಅವಳನ್ನು ಬಿಡೆ, ಅವಳು ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ, ಹೋಳು ಉಪ್ಪಿನಕಾಯಿ ಅಂದ. ನಾನು ಮನದಲ್ಲಿ ನಕ್ಕು, ನೋಡೋಣ ಇವತ್ತು ರಾತ್ರಿ ಆ ಉಪ್ಪಿನಕಾಯಿ ಇಂದ ನಿಮ್ಮ ಬ್ಯಾಟ್ ಕೆಳಗೆ ಬರುತ್ತೆ ಅಂತ ಅಂದುಕೊಂಡು, ನಾನು ನಿಮ್ಗೆ ಹೇಳಿದ್ದು ನೆನಪು ಇದೆಯಾ ಅಂತ ಕೇಳಿದೆ. ಏನದು ಹೇಳು ಅಂದ. ಅದೇ ರೀತಿ ಕಣ್ಣಾಮುಚ್ಚಾಲೆ ಆಟ, ಅದನ್ನು ಇಂದು ರಾತ್ರಿ ಆಡೋಣ ಅಂದೆ. ಒಂದು ಒಳ್ಳೆ ಆಟ, ಎಷ್ಟು ಆಗುತ್ತೆ ಅಷ್ಟು ಮಜಾ ತೆಗೆದುಕೊಳ್ಳುವ, ಸರಿ ರಾತ್ರಿ ಆ ಆಟ ಆಡೋಣ ಅಂದ ಮತ್ತು ಹೊರಗೆ ಏನೋ ಕೆಲಸ ಅಂತ ಹೋಗಿಬಿಟ್ಟರು. ಯಾವ ಕೆಲಸ ಹಾಗೂ ಯಾವಾಗ ಬರುತ್ತೇನೆ ಅಂತ ಏನು ಹೇಳದೆ ಹೋದರು. ಅದಾದ ಮೇಲೆ ನಾನು ನನ್ನ ರಾತ್ರಿ ವೇಳೆ ನಡೆಯುವ ಪಂದ್ಯದ ಬಗ್ಗೆ ಯೋಚನೆ ಮಾಡಿ ತಯಾರಿ ನಡೆಸಿದೆ. ಹಾಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಸ್ವಲ್ಪ ಮೊಬೈಲ್ ಯೂಸ್ ಮಾಡಿ ಆ ರೀತಿಯ ಕಣ್ಣಾಮುಚ್ಚಾಲೆ ಆಡುವುದು ಹೇಗೆ ಅಂತ ವಿಡಿಯೋಸ್ ಕೂಡ ನೋಡಿ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಿದೆ. ಅಪ್ಪಿ ತಪ್ಪಿ ಕಣ್ಣು ತೆರೆದು ನೋಡಿದರೆ ಏನು ಗತಿ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಒಂದು ರೀತಿಯ ಭಯ ಮತ್ತು ಒಂದು ಕಡೆ ಆ ಮಜಾ.
ಏನು ಮಾಡಲಿ ಅಂತ ಗೊತ್ತಾಗದೆ ಹೇಗೋ ಮ್ಯಾನೇಜ್ ಮಾಡೋಣ ಅಂದುಕೊಂಡೆ. ಇರಲಿ, ಒಂದು ಪ್ರಯತ್ನ ಮಾಡಿದರೆ ಏನು ಹೋಗುತ್ತದೆ ನನ್ನ ಟಾಟಾ ಅಂತ ಮನದಲ್ಲಿ ಸ್ವಲ್ಪ ಭಯದ ವಾತಾವರಣ ಇಟ್ಟುಕೊಂಡು ನನ್ನ ತಂಗಿ ಏನು ಮಾಡುತ್ತಿರಬೇಕು ನೋಡಲು ಹೋದೆ. ಇತ್ತ ನನ್ನ ತಂಗಿ ಈ ಮಾತನ್ನು ಕೇಳಿ ನನಗೆ ಹೋಳು ಉಪ್ಪಿನಕಾಯಿ ಎಂದರು ಅಂತ ಸಿಟ್ಟು ಬಂದು ಇವತ್ತು ರಾತ್ರಿ ನಾನು ಒಂದು ಕೈ ನೋಡುತ್ತೇನೆ ಅಂತ ಹೇಳಿ ಅಕ್ಕ ಎಲ್ಲ ರೀತಿಯ ಏರ್ಪಾಡು ಮಾಡು, ನಾನು ಬೌಲಿಂಗ್ ಮಾಡಲು ಸಿದ್ಧತೆ ನಡೆಸಿದ್ದೇನೆ. ನಾನು ಅಕ್ಕ ಒಂದು ರಕ್ಷಣಾ ಕವಚದ ಅಗತ್ಯ ಇದೆ. ಒಂದು ವೇಳೆ ಅವರು ನನ್ನ ಹೊಟ್ಟೆ ತುಂಬಿದ್ರೆ ಏನು ಮಾಡಬೇಕು ಎಂದು ಕೇಳಿದಳು. ಇಲ್ಲ ಬಿಡೆ, ಏನೂ ಆಗಲ್ಲ, ನಾನು ಹೇಳ್ತೀನಿ ಹೊರಗೆ ತೆರೆಯಲು ಅಂತ ಹೇಳಿ ಧೈರ್ಯ ತುಂಬುವ ಮೂಲಕ ಆಟದ ಮೈದಾನ ಸಜ್ಜು ಮಾಡುತ್ತಿದ್ದೇವೆ. ನಾನು ನನ್ನ ಗಂಡನಿಗೆ ಇವತ್ತು ಹೊರಗಿನ ಊಟ ಮಾಡೋಣ ಅಂತ ಹೇಳಿದೆ. ಆಗ ಆಯ್ತು ಕಣೆ, ನಾನು ಕೂಡ ಅದನ್ನೇ ಯೋಚಿಸುತ್ತಾ ಇದ್ದೆ, ಏನು ಆರ್ಡರ್ ಮಾಡೋದು ಅಂತ ಹೇಳಿ ಅಂದ. ನಾನು ಸ್ವಲ್ಪ ಲೈಟ್ ಆಗಿ ತಿನ್ನುವ ಅಂತ ಪಿಜ್ಜಾ ಮಾಡಿ ಸಾಕು ಅಂದೆ. ಓಕೆ ಕಣೆ, 3 ಪಿಜ್ಜಾ ಮತ್ತು 3 ಕೋಲ್ಡ್ ಡ್ರಿಂಕ್ಸ್ ಮಾಡ್ತೀನಿ ಅಂತ ಹೇಳಿ ಆರ್ಡರ್ ಮಾಡಿದರು. ಅಲ್ಲಿ ತನಕ ನಾವು ಟಿವಿ ಅಲ್ಲಿ ಮೂವಿ ನೋಡುತ್ತಿದ್ದೆವು. ಅದೊಂದು ಇಂಗ್ಲಿಷ್ ಮೂವಿ, ರೊಮ್ಯಾಂಟಿಕ್ ದೃಶ್ಯ ಸಾಮಾನ್ಯವಾಗಿತ್ತು. ಅದು ಬಂದಾಗಲೊಮ್ಮೆ ನನ್ನ ಹೆಗಲ ಮೇಲೆ ಕೈ ಹಾಕಿ ಹಾಲಿನ ಪ್ಯಾಕೆಟ್ಗೆ ಒತ್ತುವುದು ನನ್ನ ಗಂಡ ಹೆಂಡತಿಯ ಪೋಲಿ ಆಟ ಆಡುತ್ತಿದ್ದ. ಅದು ಕೂಡ ನನ್ನ ತಂಗಿ ಮುಂದೆ. ಅವಳು ನೋಡಿ ಕೂಡ ನೋಡದ ಹಾಗೆ ನಾಚುವಂತೆ ಸುಮ್ಮನೆ ಟಿವಿ ನೋಡುತ್ತಾ ಕುಳಿತಿದ್ದಳು. ಸುಮಾರು 1 ಗಂಟೆಯ ನಂತರ ನಮ್ಮ ಫುಡ್ ಆರ್ಡರ್ ಬಂತು. ಅಲ್ಲೇ ಟಿವಿ ನೋಡುತ್ತಾ 3 ಸೇರಿ ಪಿಜ್ಜಾ ತಿಂದು ಮಜಾ ತೆಗೆದುಕೊಂಡು ಎಂಜಾಯ್ ಮಾಡಿದೆವು. ನಂತರ ನನ್ನ ಗಂಡ ನನ್ನ ಕಡೆ ಸನ್ನೆ ಮಾಡಿ ಹೋಗೋಣ ಅಂದ. ನಾನು ಕೂಡ ನಡಿರಿ, ನಾನು ಬರುತ್ತೇನೆ ಅಂದೆ. ಅವರು ಹೋದರು. ನಾನು ನನ್ನ ತಂಗಿಯನ್ನು ಕರೆದು ಇನ್ನು 5 ನಿಮಿಷದಲ್ಲಿ ನನ್ನ ರೂಮ್ ಬಾಗಿಲಿಗೆ ಬಂದು ಸುಮ್ಮನೆ ನಿಲ್ಲು, ನಾನು ಎಲ್ಲ ಏರ್ಪಾಡು ಮಾಡಿ ನಿನ್ನ ಕೊರೆಯುತ್ತೇನೆ ಅಂತ ಹೇಳಿ ಹೋದೆ. ಅದಾಗಲೇ ನನ್ನ ಯಜಮಾನ ಪಂದ್ಯದ ತಯಾರಿ ಮಾಡಿದ್ದಾರೆ. ಬಟ್ಟೆ ಎಲ್ಲ ಒಂದು ಬದಿಗೆ ಇಟ್ಟು ಬ್ಯಾಟ್ ತಯಾರು ಮಾಡುತ್ತಿದ್ದಾನೆ. ಬರೇ ಬಾ, ಬೌಲಿಂಗ್ ಮಾಡು ಬಾ ಅಂತ ಕರೆದರು. ನಾನು ನಿಲ್ಲಿಸಿ, ನಿಮಗೆ ಮೊದಲೇ ಹೇಳಿದ್ದೇನೆ ಇವತ್ತು ಕಣ್ಣಾಮುಚ್ಚಾಲೆ ಆಟ ಆಡೋಣ ಅಂತ ಹೇಳಿ ಬಟ್ಟೆ ತೆಗೆದುಕೊಂಡು ಕಣ್ಣಿಗೆ ಕಟ್ಟಿದೆ. ಏನೇ ಇದು, ಏನು ಕಾಣುತ್ತಿಲ್ಲ ಅಂದ. ಇದೇ ರೀ ಅಸಲಿ ಮಜಾ ಕೊಡಲು ಸಾಧ್ಯ, ನಾನು ಹೇಳುವ ತನಕ ಬಟ್ಟೆ ತೆರೆಯಲು ಹೋಗ್ಬೇಡಿ, ಇಲ್ಲ ಅಂದರೆ ಮಜಾ ಬರಲ್ಲ ಅಂತ ಹೇಳಿ ಮಲಗಿಸಿ ಬಾಗಿಲ ಹತ್ತಿರ ಬಂದು ನನ್ನ ತಂಗಿಯ ಕೈ ಹಿಡಿದು ಹೇಳಿದೆ. ನನ್ನ ತಂಗಿ ಆ ಬ್ಯಾಟ್ ನೋಡಿ ಹೌ ಹಾರಿದಳು. ನಾನು ಮೆಲ್ಲಗೆ, ಸುಮ್ಮನೆ ಇರೋ, ಒಂದು ಮಾತು ಕೂಡ ನಿನ್ನ ಬಾಯಿಯಿಂದ ಹೊರಗೆ ಬಂದರೆ ನಮ್ಮ ಕೆಲಸ ಎಲ್ಲ ಹಾಳಾಗುತ್ತದೆ ಅಂತ ಹೇಳಿ ಕರೆದುಕೊಂಡು ಹೋದೆ. ನನ್ನ ತಂಗಿಯ ಸಣ್ಣ ಬಂಗಾರದ ಖಜಾನೆ ಆ ದಿನ ಹೇಗೆ ಖಾಲಿಯಾಗಿತ್ತು ಅಂತ ನಿಮಗೆ ಗೊತ್ತೇ? ಆ ಪಂದ್ಯದಲ್ಲಿ ಗೆಲುವು ಪಡೆದು ಯಶಸ್ವಿ ಆಗಿದ್ದು ಯಾರು ಮತ್ತು ಹೇಗೆ ಅಂತ ತಿಳಿಯಲು ಈ ವಿಡಿಯೋಗೆ ಒಂದು 100 ಲೈಕ್ ಕೊಡಿ. ಅದಾದ ತಕ್ಷಣ ಮುಂದಿನ ಆ ಪಂದ್ಯದ ಸಂಪೂರ್ಣ ಕತೆ ಹೇಳುತ್ತೇನೆ. ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ಅನ್ನು ಮಾಡಲು ಪ್ರೋತ್ಸಾಹ ನೀಡಬೇಕು ಅಂತ ವಿನಂತಿ ಮಾಡುತ್ತೇನೆ. ಮುಂದಿನ ಭಾಗದಲ್ಲಿ ಹೀಗೆ ನಾವು ಕಣ್ಣಾಮುಚ್ಚಾಲೆ ಆಟ ಆಡುವುದು ಅವನಿಗೆ ಗೊತ್ತಾಗಿದ್ದು ಹೇಗೆ ಅಂತ ಹೇಳಿದ್ದೇನೆ. ಹೋಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.